ನಾನೇ ಸರದಾರ ಅಟ್ಟಾಸದ ಮೆರೆತಿಲ್ಲ ಮಗನ. ಇಂದಿನ ಚಕ್ರ ಯುವಾಗದಲ್ಲಿ ಸಿಕ್ಕು ನರಳಿ ನರಳಿ ಸಾಯುವಂತೆ ಮಾಡಿದೆ. ಆಮೇಲೆ ನಿನ್ನ ಹೆಂಡತಿ ಲಕ್ಷ್ಮಿ ರವಿವರ್ಮ ಕಿತ್ತ ಚಿತ್ರವಂದರು ನೀನೆ. ಆ ಚಕನಾರು ಕೆತ್ತಿದವರ ಶಿಲ್ಪಿ ಅಂದರು ನೀನೆ. ಸುರಲೋಕದ ಸುಂದರಿ ಅಂದರು ನೀನೆ. ಅಂತರಿಸಿ ಬರುತ್ತೆ ನನ್ನ ಇವತ್ತು ನಾನು ಕಚ್ಚಲೇಬೇಕು. ಹೋ ಎತ್ತ ಕಡೆ ಒಂದು ಯಾವುದೇ ಒಂದು ಹೆಣ್ಣು ಬರ್ತಿದೆ, ಬರಲಿ ಬರಲಿ. ಯಾರು? ಹೌದು, ನಾನೇ ಲಕ್ಷ್ಮಿ. ಯಾಕೆ ನಿಮ್ಮ ಕಣ್ಣು ಕಾಣಿಸೋದಿಲ್ವೇ? ಲಕ್ಷ್ಮಿ, ಪ್ರೇಮದ ಅಲೆಯಲ್ಲಿ ಬಿದ್ದ ಪ್ರೇಕನೆಗೆ ಕಣ್ಣು ತುಂಬಾ ನೀನೇ ತುಂಬಿಕೊಂಡಿರುವಾಗ ನನಗೆ ದಾರನೆ ಕಲಸ್ಮಿ, ದಾರನೆ ಕಾಣ್ತಾ ಇಲ್ಲ. ಲಕ್ಷ್ಮಿ, ನಾನು ಆಸೆ ಪಟ್ಟಂತೆ ನೀ ನನ್ನ ಮಂಚದ ರಾಣಿಯಾದರೆ ನಾನೇ ಸುರಿಸುವೆ ಮುತ್ತಿನ ಹೂ ಮಳೆ. ಏ ದೇವೇಂದ್ರ, ಏನೋ ಬೊಗಳುತ್ತಾ ಇದೀಯಾ ನೀನು? ಸುಮ್ನೆ ಒಳ್ಳೆ ಮಚಿಂದ ದಾರಿ ಬಿಡು. ದಾರಿ ಬಿಡು. ತುಡಿಯನ್ನು ಕಚ್ಚಿ ಒಮ್ಮೆ ಮುದ್ದಾಡಲೇ ನಿನಗೆ ದಾರಿ ಬಿಡುತ್ತೇನೆ. ರಾಕ್ಷಸ, ಬೀದಿಲ್ ಹೋಗೋ ಒಂಟಿ ಹೆಣ್ಣನ್ನ ತಡೆದು ಕೆಣಕಿ ಮಾತಾಡ್ಸಿದ್ಯಲ್ಲ, ನೀನ್ ಯಾವ ಗಂಡಸೋ ಮೂರ್ಖ? ದೇವಲೋಕದ ಸುರಸುಂದರ ಚಲ್ಲಾಟಾಡಿ ಬಂದ ಈ ದೇವೇಂದ್ರನಿಗೆ ಈ ಯಾವ ಲೆಕ್ಕಲೇ ಹೆಣ್ಣೆ? ಸೋಮನ ಮಾತಿಗೆ ಒಪ್ಪಿ ಬಂದರೆ ಸರಿ, ಇಲ್ಲವಾದರೆ ನೀನು ಒಟ್ಟು ಬೆಟ್ಟು ನೆರೆದೋಗುತ್ತೆ ಅಚ್ಚರ. ಏಯ್, ಸುಮ್ನೆ ದಾರಿ ಬಿಟ್ರೆ ಸರಿ, ಇಲ್ದೆ ಹೋದ್ರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ ಎಂಬುದು ನಿನಗೆ ಗೊತ್ತಿರ್ಬೇಕಲ್ಲ. ನೀನು ಹೀಗೆ ಮಾಡಿದ್ಯಾದ್ರೆ ಮಗನೇ, ನಿನ್ನ ಪೋಲಿಗೆ ನಾನು ಚಂಡಿ ಚಾಮುಂಡಿ ಆಗ್ತೀನಿ, ಎಚ್ಚರ. ಏ ಲಕ್ಷ್ಮಿ, ನನಗೆ ಹಿಂದೆ ಆಗಿ ಹೋದಾಗ ನನಗೆ ಎಚ್ಚರ ಹೇಳಬೇಡ. ನನಗೆ ಆಗಿ ಹೋಗಿದ್ದು ಬೇಕಾಗಿಲ್ಲ, ನನಗೆ ಈಗ ನಡೆದು ಅಷ್ಟೇ ಬೇಕು. ಒಳ್ಳೆ ಮಾತಿಂದ ಬಂದರೆ ಸರಿ, ಇಲ್ಲವಾದರೆ ಏಯ್ ಮೊಚ್ಚ ಬಾಯಿನ ಕಂಡಿದ್ದೀನಿ. ನನ್ನ ಮುಟ್ಟಿ ನೋಡು, ಗತಿ ಏನಾಗುತ್ತಂತ ನಿನ್ನ ರಾಮಾಯಣನ ಕೇಳಿಲ್ವೇನೋ? ನೋಡು, ಸೀತೆನ ಅಪರಿಸಿದಕ್ಕೆ ರಾವಣನ ಗತಿ ಏನಾಯ್ತು? ಅದರಂತೆ ನನ್ನ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಿನ್ನ ಗತಿನೂ ನನ್ನ ತಂಟೆಗೆ ಬಂದ್ರೆ ಅದೇ ಆಗುತ್ತೆ. ಎಲ್ಲಿ ಸೂಯಿನ ಕೊಪ್ಪಿದ ಮಾತವನು ಹಿಂದೆ ಆದ ಘಟನೆ ನನಗೆ ಎಚ್ಚರ ಬೇಡ, ಅಚ್ಚರ ಹೇಳಬೇಡ. ನನಗೆ ಆಗಿ ಹೋಗಿದ್ದು ಬೇಕಾಗಿಲ್ಲ. ಲಕ್ಷ್ಮಿ, ನೀ ನನ್ನ ಮಂಚದ ರಾಣಿಯಾದರೆ ನನ್ನ ಇಡೀ ಆಸ್ತಿ ಹೆಸರಿಗೆಚ್ಚುತ್ತೇನೆ. ಅಷ್ಟೇ ಯಾಕೆ ಈ ಊರಿಗೆ ನಾನು ನಾಯಕನಾಗಿ ಮಾಡುತ್ತೇನೆ. ಅನ್ಯಾಯವಾಗಿ ಗಳಿಸಿದ್ಯಲ್ಲ ಆ ನಿನ್ನ ಆಸ್ತಿ, ಅಂತಸ್ತು, ಐಶ್ವರ್ಯ ಕೇವಲ ನನ್ನ ಗಂಡಿನ ಕಾಲಿನ ಧೂಳಿಗೆ ಸಮಾನ. ಎಲ್ಲಿ ಸೂಯಿನ ಕೊಪ್ಪಿದ ಮಾತವನ್ನು ಇಂದು ನಾ ಕೊಟ್ಟ ಹಣದಿಂದ ಬಂದು ಬೀಳುವೆ ನನ್ನ ಹೂವಿನ ಮಂಚದ ಮೇಲೆ. ಸರಿ ಆಚೆ ದೇವೇಂದ್ರ, ನೋಡು, ನಿನಗೆ
ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಂಗೆ ದಾರಿ ಬಿಡು, ಏನು ಮಾಡ್ಬೇಡ, ದಾರಿ ಬಿಡು. ಲಕ್ಷ್ಮಿ, ನೀನು ಒಂದು ಮದುವೆ ಆದ ಹೆಣ್ಣು ನನಗೆ ಚೆನ್ನಾಗಿ ಗೊತ್ತು. ಒಂದೇ ಒಂದು ಸಾರಿ ಕಾಮದಾಸ ತಿಳಿಸಿದರೆ ಇಲ್ಲಿ ನಡೆದ ವಿಷಯ ನಾನು ಯಾರು ಹೇಳ ಲಕ್ಷ್ಮಿ, ಯಾರು ಹೇಳಲ್ಲ. ಬಾರೇ ಬಾ. ದೇವೇಂದ್ರ, ನಾನೀಗಾಗ್ಲೇ ಮದುವೆ ಆಗಿರೋ ಹೆಣ್ಣು, ದಯವಿಟ್ಟು ನಂಗೆ ದಾರಿ ಬಿಟ್ಬಿಡು, ಏನು ಮಾಡ್ಬೇಡ. ನೋಡು, ನೀನು ಅದನ್ನ ಮರ್ತು ನನ್ನ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಯಾದ್ರೆ ಈ ಸಮಾಜದ ವೀರ ಗರಿತಿಯರು ನಿನ್ನ ಸುಮ್ಮನೆ ಬಿಡ ಮಾತೇ ಇಲ್ಲ. ಸಮಾಜ ಏ ಲಕ್ಷ್ಮಿ, ಇದು ಒಂದು ಮೂರ್ಖ ಸಮಾಜ. ಈಗಿನ ಸಮಾಜದಲ್ಲಿ ಎಂತ ಗರಿತರ ಗೊತ್ತಾ? ಆಗಿನ ಗರಿತರ ಕಟ್ಟಿ ವರ್ಣ ಮಾಡುತ್ತಾನೆ ಸರಿಯಾಗಿ ಕೊಡಗಲೇ ಹೇನೆ. ಜೀವಕ್ಕೆ ಜೀವ ಆಗಿರುವ ಅಣ್ಣ ತಮ್ಮಂದರು ಅಗಲಿಸಿ ಅಣ್ಣ ನಡತನ ಮೈದನ ಮೇಲೆ ಮನಸ್ಸು ಸರಿಸಿ ಕಾಮದಾಟ ಕೆಲವು ಹೆಣ್ಣು ಬಿಟ್ಟಿಲ್ಲ ಈ ಹಾಳು ಸಮಾಜದಲ್ಲಿ. ಅಕ್ಕ ಆದವಳು ಗಂಡನ ಬಿಟ್ಟು ತವರ ಮನೆಗೆ ಬಂದು ಸ್ವತಃ ತಮ್ಮನ ಕೊಂದ ಹೆಣ್ಣು ಬಿಟ್ಟಿಲ್ಲ ಈಗಿನ ಮೂರ್ಖ ಸಮಾಜದಲ್ಲಿ. ಕಾಲೇಜ್ಗೆ ಹೋಗಿ ಬರುತ್ತಂತ ಹೇಳಿ ಬಣ್ಣ ಬಣ್ಣ ಡ್ರೆಸ್ ಹಾಕಿಕೊಂಡು ಮೆಣ್ಣಿಗೆ ಫೋನ್ ಹಚ್ಚಿ ಕರೆಸಿ ಸರ್ ಸ್ವಲ್ಪ ಹಾಡು ಬರುವ ಹುಚ್ಚ ಇಟ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಂದಮೇಲೆ ನೀನು ಸಮಾಜದ ಗರತಿ. ಲೇ ಲಕ್ಷ್ಮಿ, ಗರತಿಯ ಸೋಗು ಹಾಕಿ ನಿಂದ ತಪ್ಪಿಸಿಕೊಂಡೋಗಲು ಸಾಧ್ಯವಿಲ್ಲ. ಬಾರ್ಲೇ ಬಾ. ಹುಚ್ಚು ಕಾಮುಕ, ನಿಜವಾಗಿಯೂ ನೀ ಸುಟ್ಟು ಹೋಗ್ತೀಯ ಕಣೋ. ಆದ್ರೆ ನನ್ನನ್ನ ಕಾಪಾಡೋದಕ್ಕೆ ಒಬ್ಬ ಯುಗ ಪುರುಷ ಬಂದೇ ಬರ್ತಾನೆ, ಯುಗ ಪುರುಷ ಬಂದೇ ಬರ್ತಾನೆ. ಆದ್ರೆ ಹೆಣ್ಣಿನ ಸೆಡಲೆ ಸುಟ್ಟು ಹೋಗ್ತೀಯಾ? ಹುಷಾರ್. ಏ ಲಕ್ಷ್ಮಿ, ಇದು ಒಂದು ಕರುಣೆ ಇಲ್ಲದ ಕಲಿಯುಗ. ಈ ಕಲಿಯುಗದಲ್ಲಿ ನನ್ನ ಎದುರಕ್ಕೊಂದರೆ ಒಂದು ಹುಲ್ಲು ಕಡಿನ ಸಗೋಲ. ಅಂದ ಮೇಲೆ ನಿನ್ನ ಕಾಪಾಡಕ್ಕೆ ಯಾರು ನನ್ನ ಮಗ ಬರ್ತಾನೆ, ನಾನು ನೋಡೇ ಬಿಡ್ತೀನಿ. ಬಾರೇ ಬಾ. ಮಗನೇ, ಯಾವನೇ ನೀನು ಯಾರಲ್ಲಿ? ನನ್ನ ಸುಂದರ ಸರಸಲ್ಪ ಅಡ್ಡ ಕೊಣ್ಣೆ ಕುಂಡಿ ಅಲ್ಲ ನರ ಹೇಳಿ ನಿತ್ಯ ನಿಮ್ಮಂತವ್ರು ರುಂಡ ಚಂಡವ್ರವರೇ ಈ ಜಯ ಸೂರ್ಯ. ಜಯ ಸೂರ್ಯ. ಏ ಸೂರ್ಯ, ನಾನು ಯಾರಂತ ಗೊತ್ತರೆ ಮೊದಲಿಗೆ ಬರ್ತಿದ್ದಲ್ಲ. ಸೋಮ ಬಂದವರಿಗೆ ಸೋಂಕಲೆಂದು ಮರಳಿ ಹೋಗಲೇ ಮಗನ. ಏ ದೇವೇಂದ್ರ, ನಾನು ಮರಳಿ ಹೋಗಲು ನೆಪ ಚಾಂಡನಲ್ಲ. ಭಾರತಾಂಬೆ ಉದರದಲ್ಲಿ ಜನಿಸಿದ ಕನ್ನಡಾಂಬೆ ಆಶೀರ್ವಾದದಿಂದ ನಿತ್ಯ ನಿಮ್ಮಂತವರ ದಬ್ಬಳಿಕೆ ತಡೆದು ನೀವು ಮಾಡುವ ಅಲ್ಕ ಕೆಲಸಗಳಿಗೆ ನಿರ್ಬಂಧನೆ ಮಾಡಿ ಶೌರ್ಯವನ್ನೇ ಮೆಟ್ಟಿ ನಿಲ್ಲವನೇ ಈ ಜಯ ಸೂರ್ಯ. ಏ ಸೂರ್ಯ, ಏ ಸೂರ್ಯ, ಈ ಊರಿಗೆ ಅಗ್ರಪ್ಪ ಶ್ರೀಮಂತ ದೇವೇಂದ್ರ ಅಂದರೆ ಇಡೀ ಸರ್ಕಾರವೇ ಅಲ್ಲೋಳ ಕಲ್ಲೋಕತ್ತದೆ. ಆಮೇಲೆ ನೀನು ಒಂದು ನನ್ನ ಕಣ್ಣಲ್ಲಿ ಒಂದು ನರ್ಜು. ಏ ದೇವೇಂದ್ರ, ಅದೇ ನರ್ದು ನಿನ್ನ ಕಣ್ಣಲ್ಲಿ ಬಿದ್ದರೆ ಎಷ್ಟು ಕಷ್ಟ ಆಗುತ್ತದೆ ಎಂಬ ಯೋಚನೆ ಮಾಡ ಮಗನ. ಬಾಳು ನನ್ನ ಮಾತಿಗೆ ನಾ ಕೆಲಸ ಕೊಡುದಿಲ್ಲ, ಹೆಚ್ಚಿನ ಕೆಲಸ ನನ್ನ ಕೊಡ್ಲಿನ ಮಾಡ್ತದ ಮಗನ. ಹುಷಾರ್. ಏ ಸೂರ್ಯ, ಇಂದು ಈ ಸುರ ಸುಂದರ ಕಾಪಾಡದ ಕೆಲಸ ತಿಳಿಬೇಡ. ಅಂದು ನನ್ನ ತಂಗಿಗೆ ಅವಮಾನ ಮಾಡಿದ್ದು ನಾನು ಇನ್ನೂ ಮರ್ತಿಲ್ಲ ಸೂರ್ಯ, ಇನ್ನೂ ಮರ್ತಿಲ್ಲ. ಹೊತ್ತಿನ ಮಗಿ ಸರ್ಪವನ್ನು ಬಡಿದೆಬ್ಬಿಸಿದೆ. ಆ ಸರ್ಪದನ್ನು ಯಾವತ್ತಿನ ಕಚ್ಚತಂತ ಹೇಳಕ ಬರೋದಿಲ್ಲ. ಹೋಗಿ ಬರ್ತಾನೆ ಜಯ ಸೂರ್ಯ, ಹೋಗಿ ಬರ್ತಾನೆ. ಏ ಲಕ್ಷ್ಮಿ, ಇನ್ನೊಂದು ಬಾರಿ ಸಿಕ್ಕಾಗ ನಿನ್ನ ಶೀಲ ಹೋಗೋದು ಹರ ಹರ. ಅವರು ಮೊದ್ಲೇ ತುಂಬಾ ಕ್ರೂರಿ, ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಹೌದು, ನೀವ್ ಯಾರು? ನಿಮ್ ಹೆಸರೇನು? ಈ ಊರಲ್ಲಿ ನಿಮ್ಮನ್ನ ಇವತ್ತು ನೋಡ್ಲೇ ಇಲ್ವಲ್ಲಪ್ಪ? ನೋಡಿ ಅಮ್ಮ, ನಾವು ಈ ಊರಿನಲ್ಲಿ ಬಿದ್ದು ಬಹಳ ದಿವಸ ಆಯ್ತು. ನೀವು ನಮ್ಮನ್ನೇ ನೋಡಿದಂತೆ ಕಾಣೋಲ್ಲ. ನಾನೊಬ್ಬ ಅನಾಥ, ನನಗೆ ನನ್ನವರು ಅಂತ ಯಾರಿಲ್ಲ. ಹೌದು, ನೀವು ಯಾರು ಅಮ್ಮ? ನೋಡಪ್ಪ, ನನ್ನ ಹೆಸರು ಲಕ್ಷ್ಮಿ ಅಂತ. ಈ ಊರಿನ ನಗರದ ನಾಯಕ
ಶಿವಣ್ಣ ಅವರ ಧರ್ಮ ಪತ್ನಿ ನಾನು. ಅಂದ್ಹಾಗೆ ನೀ ಎಲ್ಲಿ ಕೆಲಸ ಮಾಡ್ತಿದ್ಯಾ? ಎಲ್ಲಿದೀಯಪ್ಪ? ನನಗೆ ಅಂತ ಯಾವ ಕೆಲಸ ಇಲ್ಲಮ್ಮ. ಈ ಧರ್ಮದಲ್ಲಿ ಯುದ್ಧ ಆಡಲು ಬಂದ ಹಸಿದೆಯ ಪುಲಿ. ಹೋಗ್ಲಿ ಬಿಡು ಸೂರ್ಯ. ಅಂದ್ಹಾಗೆ ಇನ್ನು ಮುಂದೆ ನೀನು ನಮ್ಮೆಲ್ಲರ ಜೊತೆಗೂ ನಮ್ಮ ಮನೇಲಿ ಇರಬಹುದಲ್ಲಪ್ಪ? ಆಯ್ತಮ್ಮ, ನಾನು ನಿಮ್ಮ ಮನೆಗೆ ಬರುತ್ತೇನೆ. ಆದರೆ ಈಗಲ್ಲ, ನಾನು ಮಾಡಬೇಕಾದ ಕೆಲಸ ಬಾಳಿದೆ. ನನ್ನ ಮನೆ ತನಕ ಬೆಂಕಿ ಇಟ್ಟು ಹಾರಾಡುತ್ತಿರುವ ಆ ನರ ರಾಕ್ಷಸರ ಕತ್ತೆ, ಆಮೇಲೆ ನಿಮ್ಮ ಮನೆಗೆ ಬರುತ್ತೇನೆ. ಇದು ನನ್ನ ಗುರಿ, ನನ್ನ ಹೆತ್ತ ತಾಯಿಯ ಕೊನೆ ಆಜ್ಞೆ. ಆಯ್ತಪ್ಪ, ಹಾಗೆ ಆಗ್ಲಿ. ಆದಷ್ಟು ಬೇಗ ನಿನ್ನ ದಾರಿಯ ಆ ಗುರಿ ಸುಗಮವಾಗಿ ಸಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಆದ್ರೆ ಒಂದು ಮಾತು, ಯಾವುದೇ ಕಾಲಕ್ಕೂ ಕೂಡ ದುಡುಕಬೇಡ. ದುಡುಕು ಮಹಾ ಕೆಡುಕು ಅಂತ ಹಿರಿಯರು ಹೇಳಿಲ್ವೇ? ದುಡುಕಿ ಕೆಡುಕು ಮಾಡ್ಕೋಬೇಡ ಅಪ್ಪ. ಇಲ್ಲಮ್ಮ, ನಾನು ದುಡುಕಿ ಯಾವ ತಪ್ಪು ಮಾಡಲ್ಲ ರೀ. ಆದರೆ ಈ ಸಮಾಜದಲ್ಲಿ ತೆರೆ ಮರೆಯಲ್ಲಿ ಕುಳಿತು ಹಾರಾಡುತ್ತಿರುವ ನರ ರಾಕ್ಷಸರನ್ನು ಕಚ್ಚಿ ಆಮೇಲೆ ನಿಮ್ಮ ಮನೆಗೆ ಬರುತ್ತೇನೆ. ಅಮ್ಮ, ನಾನು ಹೋಗಿ ಬರುತ್ತೇನೆ. ಸರಿನಪ್ಪ, ಹಾಗೆ ಆಗ್ಲಿ. ಅಂದ್ಹಾಗೆ ಇನ್ನೊಂದು ಮಾತು, ಅದು ಇಲ್ಲಿ ನಡೆದಿರೋ ವಿಷಯ ದಯವಿಟ್ಟು ಯಾರಿಗೂ ಹೇಳ್ಬೇಡಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಇಲ್ಲಮ್ಮ, ಇಲ್ಲಿ ನಡೆದ ವಿಷಯ ಯಾರಿಗೂ ಹೇಳುದಿಲ್ಲ. ಆಯ್ತು ನಡಿಯಮ್ಮ. ಅಂದ್ಹಾಗೆ ನನ್ನ ಗಂಡನಿಗಂತ ಬುತ್ತಿ ತಗೊಂಡ್ ಬಂದು ಆ ಮರದ ಕೆಳಗಿಟ್ಟಿದ್ದೆ. ಹೇಗಿದ್ರು ಅಡಿಗೆ ಇದೆ, ಬಾರಪ್ಪ. ನೀನು ಊಟ ಮಾಡ್ಕೊಂಡು ನಂತರ ಹೋಗ್ವಿ. ಆಯ್ತು ನಡಿಯಮ್ಮ, ನಮಗೂ ಸ್ವಲ್ಪ ಹಸುವಾಗಿದೆ, ಊಟ ಮಾಡಿದಾರ ಆಯ್ತು. ಆಯ್ತಪ್ಪ. ಹಿರಿಯಾಗ ಚುಚ್ಚಿದೆಲ್ಲ ಚೂಪಾದ ಡಂಗಳಿ ಮುಳ್ಳ